ನಮಸ್ಕಾರ ಸ್ನೇಹಿತರೆ, ಕಾವ್ಯಸ್ ಕಿಚನ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತೊಂದು ಒಳ್ಳೆ ಸೌತೆಕಾಯಿ ಸಿಪ್ಪೆಯಿಂದ ಮಾಡುವಂಥ ಒಂದು ಒಳ್ಳೆ ರೆಸಿಪಿನ ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಾಗತ್ತೆ. ತರಕಾರಿಗಳೆಲ್ಲ ಏನಿಲ್ಲ ಅಂದಾಗ ಖಾರವಾಗಿ ತಿನ್ನಬೇಕು ಅಂತ ಅನಿಸಿದಾಗ ಇದನ್ನು ಮಾಡಿಕೊಂಡ್ರೆ ದೋಸೆ, ಚಪಾತಿ, ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊತಾ ಇದ್ದೀನಿ. ಸೊ ಎಣ್ಣೆ ಹಾಕಿಬಿಟ್ಟು 1 ಚಮಚ ಆಗುವಷ್ಟು ಜೀರಿಗೆಯನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಓಕೆನಾ. ಸ್ವಲ್ಪ ಫ್ರೈ ಆಗ್ತಿದ್ದ ಹಾಗೆಯೇ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಚಿಕ್ಕ ಗಡ್ಡೆ ಆಗಿದ್ದರೆ 1 ಗಡ್ಡೆ ಹಾಕ್ಕೊಳ್ಳಿ. ಓಕೆನಾ. ಈ ಬೆಳ್ಳುಳ್ಳಿನ ಹಾಗೆಯೇ ಸ್ವಲ್ಪ ಫ್ರೈ ಆದಮೇಲೆ ಒಂದು 2ರಿಂದ 3 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಖಾರವಾಗಿದೆ, ಸೊ ಅದಕ್ಕೋಸ್ಕರ 3 ಅಷ್ಟೇ ತೊಗೊಂಡಿದ್ದೀನಿ. ಯೂಸ್ವಲಾಗಿ ನಾವು ಇದನ್ನು ಸೂಜಿ ಮೆಣಸಿನ್ಕಾಯಿ ಯೂಸ್ ಮಾಡ್ತೀವಿ. ಬಟ್ ಸೂಜಿ ಮೆಣಸಿನ್ಕಾಯಿ ಇಲ್ಲದೇ ಇರೋ ಕಾರಣ ನಾನಿಲ್ಲಿ ಹಸಿಮೆಣಸಿನ್ಕಾಯಿ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಆಪ್ಷನ್ ಆಗಿರುತ್ತೆ. ಸೊ ಇಲ್ಲಿ ಸೌತೆಕಾಯಿ ಸಿಪ್ಪೆಯಿಂದ ನಾನು ಮಾಡ್ತಿರೋದು ರೆಸಿಪಿ. ಇದು ತುಂಬ ಚೆನ್ನಾಗಾಗತ್ತೆ. ಈ ಗೊಜ್ಜು ಮಾತ್ರ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಕಾಯಿ ತುರಿ ಹಾಕಿ ನಾನು ಮಿಕ್ಸರ್ಗೆ ಹಾಕ್ತೀನಿ. ತುಂಬ ಹಾಕಕ್ಕೆ ಹೋಗಬೇಡಿ. ಕಾಯಿ ತುರಿ ಹಾಕದೇ ಇದ್ರೂ ಚೆನ್ನಾಗಿರುತ್ತೆ. ಬಟ್ ಸಿಪ್ಪೆಗಳು ಕಡಿಮೆ ಇದ್ದಾಗ ಸ್ವಲ್ಪ ನಾವು ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಾಗತ್ತೆ ಅಂತ ಅಂದ್ಬಿಟ್ಟು ಫ್ರೈ ಮಾಡ್ಕೊಂಡಿರುವಂಥದ್ದನ್ನು ನಾನು ಕಾಯಿ ತುರಿನ ಹಾಕಿಬಿಟ್ಟು ಒಂದು ಸ್ವಲ್ಪ ಹುಣಸೆಹಣ್ಣನ್ನು ನಾನು ಮೊದಲೇ ನೆನೆ ಹಾಕ್ಕೊಂಡಿದ್ದೀನಿ, ಆಯಿತಾ. ಸೊ ಆ ನೆನೆ ಹಾಕಿರುವಂಥ ಹುಣಸೆಹಣ್ಣನ್ನು ಹಾಕಿಬಿಟ್ಟು ರುಬ್ಕೊತಾ ಇದ್ದೀನಿ. ತುಂಬ ನೀರೇನು ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ಸ್ವಲ್ಪ ಸಾಲ್ಟ್ ಹಾಕಿಬಿಟ್ಟು ರುಬ್ಕೊತೀನಿ, ಆಯಿತಾ. ತುಂಬ ರುಚಿಯಾಗಿರುತ್ತೆ. ಜೋಳದ ರೊಟ್ಟಿ ಇರಲಿ, ಚಪಾತಿ ಇರಲಿ, ಅನ್ನಕ್ಕಿರಲಿ, ಎಲ್ಲದಕ್ಕೂ ಸೂಟ್ ಆಗುತ್ತೆ ಈ ಗೊಜ್ಜು ಮಾತ್ರ. ತುಂಬ ಟೇಸ್ಟಾಗಿರುತ್ತೆ ಅಂತಲೇ ಹೇಳ್ಬೋದು. ಖಾರವಾಗಿ ತಿನ್ಬೇಕನ್ನಿಸ್ದಾಗ ಈ ಥರ ಏನಾದ್ರು ಇದ್ದರೆ ಮಾತ್ರ ತುಂಬ ರುಚಿಯಾಗಿರುತ್ತೆ. ತರಕಾರಿಗಳೇ ಬೇಕು ಅಂತ ಏನಿಲ್ಲ ನಮಗೆ, ಸಿಪ್ಪೆಗಳಿದ್ರೂ ಸಾಕು. ಹೊಸದಾಗಿ ಏನೇ ಅಡುಗೆ ಬೇಕಿದ್ರೂ ನಾವು ಮಾಡ್ಕೋಬೋದು. ಟ್ರೈ ಮಾಡಿ ನೋಡಿ, ಆಯಿತಾ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.